ಸರಿ, ಜಲಜೀವನ್ ಮಿಷನ್ ಯೋಜನೆ ಸಾಕಷ್ಟು ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಿದೆ. ಆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ನೋಡಿದೆ ನಾನು ಮಾಧ್ಯಮಗಳಲ್ಲಿ. ನಮ್ಮ ಜಿಲ್ಲೆ ಅಂತಲ್ಲ, ಜನರಲ್ಲಾಗಿ ಎಲ್ಲ ಕಡೆ ಇರ್ತಕ್ಕಂಥ ಎಲ್ಲ ಕಾಂಕ್ರೀಟೆಡ್ ರೋಡ್ಗಳನ್ನೆಲ್ಲ ಕೂಡ ಅಗೆದಾಕಿದ್ದಾರೆ. ಮತ್ತು ಸ್ವಲ್ಪ ಕಳಪೆ ಕಾಮಗಾರಿ, ಆ ಪೈಪ್ಲೈನು ಸರಿ ಇಲ್ಲ, ಆ ಪ್ಲಾಸ್ಟಿಕ್ ಪೈಪ್ ಇದೆಯಲ್ಲ ಅದು ಕೂಡ. ಮತ್ತು ಇದ್ರ ಬಗ್ಗೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮೀಟಿಂಗ್ ಮಾಡಿದ್ದಾರೆ. ಈಗ ನಾನು ಮಾತಾಡ್ತೀನಿ. ಫಸ್ಟ್ ಇದೇ ಸಬ್ಜೆಕ್ಟ್ ತಗೊಳ್ತೀವಿ. ಸರ್, ಈಗ ಕಾಡಾನೆ ಅವಳಿ ಅರಣ್ಯ ಸಚಿವರು ಬಂದು ಮೀಟಿಂಗ್ ಮಾಡೋದು, ಆದರೂ ಕೂಡ ಅಲ್ಲಲ್ಲಿ ಮತ್ತೆ ಹೆಚ್ಚಾಗ್ತಾರೆ. ಏನಾಗಿದೆ, ನಮ್ಮದು ಈ ಐಲ್ಯಾಂಡ್ಸ್ ಥರ ಕೆಲವು ಪ್ರದೇಶಗಳಿದೆ. ಈಗಾಗಲೇ ನಮ್ಮ ಡಿ ಕೆ ಸುರೇಶ್ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಕೆಲವು ಫೆನ್ಸಿಂಗ್ ಹಾಕೋದು ಪ್ರಾರಂಭ ಮಾಡಿದ್ದಾರೆ. ಆದರೆ ಇನ್ನೂ ಬೇಕು, ಬ್ಯಾರಿಕೇಡಿಂಗು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಆಗಬೇಕು. ಇನ್ನು ಕೆಲವು ಮಧ್ಯದಲ್ಲಿ ಏನಾಗಿದೆ, ಈ ಫಾರೆಸ್ಟ್ ಏರಿಯಾ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಒಂದು ಲೈನಲ್ಲಿ ಇದ್ದುಬಿಟ್ಟಿದ್ರೆ ಸರೋಗಿರೋದು. ಅದಕ್ಕೂ ಕೂಡ ಹಾಕಬೇಕಾಗುತ್ತೆ, ಬ್ಯಾರಿಕೇಡಿಂಗ್ ಹಾಕಲೇಬೇಕಾಗುತ್ತೆ. ಇಲ್ಲಾಂದರೆ ಸಹಜವಾಗಿ ರೈತರಿಗೆ ತೊಂದರೆ ಆಗುತ್ತೆ. ಮತ್ತು ಅದಕ್ಕೆ ಮೇವು ಸಿಗೋದಿಲ್ಲ, ಅದಕ್ಕಿಲ್ಲಿ ಬರುತ್ತೆ. ಫಾರೆಸ್ಟ್ ಇಲಾಖೆಯವರು ಆನೆಗಳಿಗೆ ಅಥವಾ ಇತರೆ ಪ್ರಾಣಿಗಳಿಗೆ ಮೇವು ಸಿಗೋ ಹಾಗೆ ಫಾರೆಸ್ಟ್ ಒಳಗಡೆ ಮಾಡಿಬಿಟ್ರೆ ಅವು ಕೂಡ ಆಚೆ ಬರೋದಿಲ್ಲ.